ಸದ್ಯ ಅಫ್ಘಾನಿಸ್ತಾನದಲ್ಲಿ ಇರುವಂತಹ ನಮ್ಮ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವುದು ಒಂದು ಸಾಹಸ. ನಮ್ಮವರ ತಂಟೆಗೆ ಬಂದ್ರೆ ಹುಷಾರ್, ಹೀಗಂತ ಜೋ ಬೈಡನ್ ಹೇಳಿದ್ದಾರೆ. 3 ದಿನಗಳ ಹಿಂದಷ್ಟೇ ನಮ್ಮವರ ತಂಟೆಗೆ ಬಂದ್ರೆ ಹುಷಾರ್ ಅಂತ ಎಚ್ಚರಿಕೆಯನ್ನ ಅಮೆರಿಕ ಕೊಡಲಾಗಿದೆ. ತಾಲಿಬಾನಿಗಳ ವಿರುದ್ಧ ಅಮೆರಿಕ ಈಗ ಗುಡುಗಿದೆ. ನಮ್ಮ ಸೈನಿಕರ ಮೇಲೆ ದಾಳಿ ನಡೆಸಿದ್ರೆ ಮರುಕ್ಷಣವೇ ಪ್ರತಿ ದಾಳಿಯನ್ನ ನಡೆಸಬೇಕಾಗತ್ತೆ. ನರರಾಕ್ಷಸರಿಗೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರಿಂದ ವಾರ್ನಿಂಗ್. ನಮ್ಮವರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರ್ತೀವಿ ಅನ್ನುವಂತಹ ಭರವಸೆ. ಅಫ್ಘಾನ್ನವರನ್ನ ಭಯೋತ್ಪಾದಕ ನೆಲೆಯನ್ನಾಗಿ ಮಾರ್ಪಾಡು ಮಾಡಲಾಗಿದೆ. 3 ದಿನಗಳಲ್ಲಿ 2ನೇ ಭಾಷಣವನ್ನ ಮಾಡಿದ್ದಾರೆ ಜೋ ಬೈಡನ್. ಈ ಮೂಲಕ ಖಡಕ್ ಎಚ್ಚರಿಕೆಯನ್ನ ತಾಲಿಬಾನಿಗಳಿಗೆ ಕೊಟ್ಟಿದ್ದಾರೆ. ನಮ್ಮವರನ್ನ ಮುಟ್ಟಿದ್ರೆ, ನಮ್ಮವರ ತಂಟೆಗೆ ಬಂದ್ರೆ ಹುಷಾರ್, ಬಿಡೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ತಾಲಿಬಾನಿಗಳಿಗೆ ರವಾನೆ ಮಾಡಲಾಗಿದೆ. ತಾಲಿಬಾನಿಗಳ ವಿರುದ್ಧ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭಾಷಣವನ್ನ ಮಾಡೋ ಮೂಲಕವಾಗಿ ಗುಡುಗಿದ್ದಾರೆ. ನಮ್ಮ ಸೈನಿಕರ ಮೇಲೆ ದಾಳಿಯನ್ನೇನಾದ್ರೂ ನಡೆಸಿದ್ರೆ ಮರುಕ್ಷಣವೇ ಅದರ ಪ್ರತಿಫಲವನ್ನ ನಿರೀಕ್ಷೆ ಮಾಡಬೇಕಾಗತ್ತೆ, ಪ್ರತಿಫಲವನ್ನ ಅನುಭವಿಸಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ ಅಮೆರಿಕ ಅಧ್ಯಕ್ಷ. ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್, ಸದ್ಯ ನಮ್ಮ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವುದು ಸವಾಲಾಗಿ ಪರಿಣಮಿಸ್ತಾ ಇದೆ. ಯಾಕಿಷ್ಟೆಲ್ಲ ಸವಾಲುಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮೊದಲೇದಾಗಿ ತಿಳಿಸ್ಕೊಡಿ. ಬಹಳ ದೊಡ್ಡ ಸವಾಲಾಗಿರೋದು ಇವತ್ತು ತಾಲಿಬಾನ್ ಅಲ್ಲಿ ಒಂದು ಗೌರ್ಮೆಂಟ್ ಅನ್ನೋದು, ಒಂದು ಗೌರ್ಮೆಂಟ್ ಆಗಲಿ, ಅವ್ರದ್ದು ಕೌನ್ಸಿಲ್ ಆಗಲಿ, ಅಥವಾ ಅಲ್ಲಿ ಕಾಬೂಲ್ ಪ್ಯಾಲೇಸಲ್ಲಿ ಅಲ್ಲಿ ಯಾರು ಕೂತ್ಬಿಟ್ಟು ಯಾರು ನಿರ್ಣಯ ತಗೋತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಇಷ್ಟು ದಿವಸ ಕಾಬೂಲ್ ಏರ್ಪೋರ್ಟಲ್ಲಿ, ಅದೇ ಹಮೀದ್ ಕರ್ಜಾ ಏರ್ಪೋರ್ಟಲ್ಲಿ ಅಥವಾ ಬಗ್ರಾಮ್ ಏರ್ಫೋರ್ಸ್ ಬೇಸ್ನಲ್ಲಿ ಪೂರ್ತಿ ಎಲ್ಲ ಫೆಸಿಲಿಟೀಸ್ನು ಅಮೇರಿಕನ್ಸು, ಆಮೇಲೆ ಅಮೇರಿಕನ್ ಆರ್ಮಿ, ಆಮೇಲೆ ಅಮೇರಿಕನ್ ಆರ್ಮಿಯಿಂದ ಟ್ರೈನಿಂಗ್ ಪಡೆದಂತಹ ಆಫ್ಘನ್ ನ್ಯಾಷನಲ್ ಡಿಫೆನ್ಸ್ ಅಂಡ್ ರಿಸರ್ವ್ ಫೋರ್ಸಸ್ ANDRF ಅವ್ರು ಕೆಲಸ ಮಾಡ್ತಾ ಇದ್ರು. ಈಗ ತಾಲಿಬಾನ್ ಬಂದ್ಮೇಲೆ ಅವ್ರು ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ATC ಆಗಲಿ, ನೋಟಮ್ ಜನರೇಷನ್ ಮಾಡುವಂತಹ ಸ್ಟಾಫ್ ಆಗಲಿ, ಅಥವಾ ಸೇಫ್ಟಿ ವೆಹಿಕಲ್ಸ್ ಆಪರೇಟರ್ಸ್ ಆಗಲಿ, ಅಥವಾ ಮಾರ್ಷಲಿಂಗ್ ಪೀಪಲ್ ಆಗಲಿ, ಅಥವಾ ಮೆಡ್ ಡಿಪಾರ್ಟ್ಮೆಂಟ್ ಆಗಲಿ, ಈ ಸದ್ಯದಲ್ಲಿ ಅಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ಈಗ ಬಗ್ರಾಮಲ್ಲೂ ನಮಗೆ ಲ್ಯಾಂಡ್ ಮಾಡೋಕ್ಕಾಗಲ್ಲ, ಈ ಕಡೆ ಕಾಬೂಲ್ನಲ್ಲೂ ನಮಗೆ ಲ್ಯಾಂಡ್ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ಕಾಬೂಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು, ಅಲ್ಲಿ ನಮಗೆ ಲ್ಯಾಂಡ್ ಮಾಡಬೇಕಾದ್ರೆ ಅಲ್ಲಿ ಗೌರ್ಮೆಂಟ್ ಪರ್ಮಿಷನ್ ಬೇಕು. ಇವತ್ತು ಯಾರ ಗೌರ್ಮೆಂಟು, ಕಾಬೂಲ್ನಲ್ಲಿ ಯಾರಿದ್ದಾರೆ ಗೌರ್ಮೆಂಟು, ಯಾರಿದ್ದಾರೆ ಅಂತಾನೆ ಗೊತ್ತಿಲ್ಲ. ಆಮೇಲೆ ಎರಡನೇದಾಗಿ ಇವತ್ತು ನಮ್ಮ ಪಕ್ಕದ ದೇಶಗಳು, ಈಗ ಇದು ಅಫ್ಘಾನಿಸ್ತಾನದ ಪಕ್ಕದ ದೇಶಗಳಾದ ಉಜ್ಬೇಕು, ಆಮೇಲೆ ತಾಜಿಕ್ ಅಲ್ಲಿ, ದುಶಾನ್ಬೆ, ಆಮೇಲೆ ಟಾಷ್ಕೆಂಟ್ ಅಲ್ಲಿ ಯಾರು ಬರಬಾರದು ಅನ್ನುವಂಥ ಒಂದು ಸೆಂಟ್ರಲ್ ಏಷ್ಯನ್ ರೀಜನ್ ಕಂಟ್ರಿಗಳು, ದೇಶಗಳು ಹೇಳ್ಬಿಟ್ಟಿವೆ, ನಮಗೆ ಯಾರು ಇಲ್ಲಿ ಬರೋದು ಬೇಡ, ಇಲ್ಲಿ ಯಾರು ನಾವು ಲ್ಯಾಂಡ್ ಮಾಡಕ್ ಬಿಡಲ್ಲ, ಯಾರು ನಮಗೆ ರೆಫ್ಯೂಜೀಸ್ ಬೇಡ ಅಂತ ಅವ್ರಿಗೆ CAR ಕಂಟ್ರೀಸ್ ಅವ್ರಿಗೆ ಬಹಳ ಕ್ಲಿಯರ್ ಆಗಿ ತಾಕೀತು ಮಾಡಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಯಾರ ಜೊತೆ ಮಾತಾಡಬೇಕು? ಈಗ ಸದ್ಯದಲ್ಲಿ ಬರೇ ಮಾತಾಡಕ್ ಸಾಧ್ಯ ಇರೋದು ಅಮೆರಿಕನ್ ಗವರ್ಮೆಂಟು, ಅಮೆರಿಕನ್ ಏರ್ ಫೋರ್ಸಸ್. ನೋಡಿ, ಒಂದ್ ವಿಷಯ ನಾವು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಲೇಬೇಕು. ಏನ್ ಹೇಳಿದ್ದಾರೆ ಜೋ ಬೈಡನ್? ಇಫ್ ಅನ್ ಅಮೆರಿಕನ್ ವಾಂಟ್ಸ್ ಟು ಕಮ್ ಹೋಮ್, ವಿ ವಿಲ್ ಗೆಟ್ ಹಿಮ್ ಹೋಮ್ ಅಂತ ಹೇಳಿದ್ದಾರೆ. ಅವರು ಕಾಬೂಲ್ ಏರ್ಪೋರ್ಟ್ಗೆ ಅವರ ಸಿಟಿಸನ್ಸ್ ಕರ್ಕೊಂಬರಕ್ಕೆ ಹೆಲಿಕಾಪ್ಟರ್ಸ್ ಯೂಸ್ ಮಾಡಿದ್ದಾರೆ. ಹೆಲಿಕಾಪ್ಟರ್ಸ್ ಇಂದ ಏರ್ ಲಿಫ್ಟ್ ಮಾಡಿ ಕಾಬೂಲ್ ಏರ್ಪೋರ್ಟ್ ಕರ್ಕೊಂಡ್ಬಂದು ಅಲ್ಲಿ C-17 ಹತ್ತಿಸಿ ಅವರು ಫ್ಲೈ ಮಾಡಿದ್ದಾರೆ. ಅಲ್ಲಿ ತನಕ ಹೋಗಿದ್ದಾರೆ ಅವರು. ಇವತ್ತು ನಮಗೆ ಯಾರು ಸಹಾಯ ಮಾಡಕ್ ಸಾಧ್ಯ ಅಂದರೆ ಅದು ಅಮೆರಿಕನ್ ಗವರ್ಮೆಂಟು ಅಥವಾ ನ್ಯಾಟೋ ಫೋರ್ಸಸ್. ನ್ಯಾಟೋ ಫೋರ್ಸಸ್ನೇ ಒಂದು ತಾಕೀತು ಕೊಟ್ಟಿದ್ದಾರೆ, ನೀವು ನಮ್ಮ ಅಮೆರಿಕನ್ ಸಿಟಿಸನ್ಸ್ ಅಥವಾ ಅಮೆರಿಕನ್ ಟ್ರೂಪ್ಸ್ ಮೇಲೆ ನೀವು ಏನಾದ್ರು ಒಂದು ದಾಳಿ ಮಾಡಿದ್ರೆ ಅದಕ್ಕೆ ನಾವು ಸರಿಯಾಗಿ ಉತ್ತರ ಕೊಡ್ತೀವಿ, ರೆಡಿಯಾಗಿರಿ ಅಂತ ನ್ಯಾಟೋ ಫೋರ್ಸಸ್ ಬೇರೆ ತಾಲಿಬಾನ್ಗೆ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ರು ತಾಲಿಬಾನ್ನವರು ಗಲಾಟೆ ಮಾಡಲ್ಲ ಅಂತ ಏನು ಭರವಸೆ ಇಲ್ಲ. ನೀವೇ ಹೇಳಿದ್ರೆ ಇಷ್ಟೊತ್ತು ಆ ಕಾಬೂಲ್ ಸಿಟಿಯಿಂದ ಕಾಬೂಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 10 ಚೆಕ್ ಪೋಸ್ಟ್ಗಳಿದೆ. ಆ ಚೆಕ್ ಪೋಸ್ಟ್ ನ ಎಲ್ಲ ಈ ತಾಲಿಬಾನ್ ಫೈಟರ್ಸ್ ಮ್ಯಾನ್ ಮಾಡ್ತಾ ಇದ್ದಾರೆ. ಅವರು
ದಾರಿಯಲ್ಲಿ ಜನನ ಕೊಲ್ಲಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ದಿವ್ಯಾನಿ ಅದನ್ನ ಅರ್ಥ ಮಾಡ್ಕೊಳ್ಳೇಬೇಕು, ಎಲ್ಲ ಕೇಳ್ತಾ ಇರೋರು ಅರ್ಥ ಮಾಡ್ಕೋಬೇಕು. ಇವತ್ತು ಅದೇ ತಾಲಿಬಾನ್ ಫೈಟರ್ಸ್ ಜೊತೆಗೆ ಹಕಾನಿ ನೆಟ್ವರ್ಕ್ನವ್ರು ಸೇರ್ಕೊಂಡಿದ್ದಾರೆ, ಆಮೇಲೆ LET ಲಷ್ಕರ್ ಎ ತಾಯಿಬಾ ಭಯೋತ್ಪಾದಕರು ಸೇರ್ಕೊಂಡಿದ್ದಾರೆ. ಅವರು ನಮ್ಮ ದೇಶದ ಪ್ರಜೆಗಳನ್ನ ಬಿಡ್ತಾರ? ಅವರು ಚೆಕ್ ಪೋಸ್ಟ್ ಅಲ್ಲೇ ಅವರು ಏನಾದ್ರು ದಾಳಿ ಮಾಡೋ ಸಾಧ್ಯತೆಗಳಿದೆ. ಇಷ್ಟೆಲ್ಲ ಕಷ್ಟಗಳಿದೆ. ಆದ್ರೂ ನಮ್ಮ ದೇಶ ನಮಗೆ ಒಂದು ತರ ಒಂದು ಭರವಸೆ ಇದೆ. ನಾವು ಮೊದಲು ಮಾಡಿದೀವಿ, ಆಪರೇಷನ್ ರಾಹತ್ ಮಾಡಿದೀವಿ. ಆದ್ದರಿಂದ ಈ ನಮ್ಮ ಇಂಡಿಯನ್ಸ್ ಅಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ 1600 ಜನ ಅಂತ ಒಂದು ವರದಿ ಹೇಳ್ತು. ಈಗ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಅವ್ರನ್ನೆಲ್ಲ ತಂದೆ ತರ್ತಾರೆ ಅನ್ನೋ ಒಂದು ಭರವಸೆ ಇದೆ. ಇವತ್ತಲ್ಲ ನಾಳೆ ಈ ಕೆಲಸ ಆಗಬಹುದು. ಆಲ್ರೈಟ್ ಸರ್. ಮತ್ತೆ ಸರ್, ಆಕ್ಚುಲಿ ಫಸ್ಟ್ 2 days ಏರ್ಲಿಫ್ಟ್ ಮಾಡೋದಕ್ಕೆ C-17 ಗ್ಲೋಬಲ್ ಮಾಸ್ಟರ್ ಹೋಗಿತ್ತು, ಏರ್ಲಿಫ್ಟ್ ಮಾಡ್ಲಾಯ್ತು. ಕಷ್ಟ ಇತ್ತು, ಇಲ್ಲ ಅಂತಲ್ಲ, ಬಟ್ ಆದ್ರೂ ಸುರಕ್ಷಿತವಾಗಿ ನಮ್ಮ ಕನ್ನಡಿಗರನ್ನ ಕರೆತರಲಾಯ್ತು. ಬಟ್ ದಿನ ಕಳೆದಂತೆ ಯಾಕೆ ಇಷ್ಟೊಂದು ಜಟಿಲವಾಗ್ತಾ ಇದೆ? ನಮ್ಮ ದೇಶದ ವಿಮಾನಗಳು ಬೇರೆ ದೇಶದಲ್ಲಿ ಹಾರಾಟ ನಡೆಸಬೇಕು ಅಂದ್ರೆ ATS ಕ್ಲಿಯರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಸರ್? ನಾವು ಮೊದಲು 2 C-17 ಸಾರ್ಟೀಸ್ ನಾವು ಏನು ಫ್ಲೈ ಮಾಡಿದ್ವಿ ಆಗಸ್ಟ್ 15 ಅಂಡ್ 16ನೇ ತಾರೀಕು ಅನ್ಸುತ್ತೆ ನನಗೆ. ಒಂದು ಇದನ್ನ ಹಮೀದ್ ಕರ್ಜಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಒಂದು ಲ್ಯಾಂಡ್ ಆಯ್ತು, ಇನ್ನೊಂದು ಬಗ್ರಾಮ್ ಅಲ್ಲಿ ಲ್ಯಾಂಡ್ ಆಯ್ತು ನಮ್ದು C-17. ಆಗ ನಮಗೆ ಪೂರ್ತಿ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆರ್ಮಿ ಆಮೇಲೆ USAF ಅಲ್ಲಿ ಜನ ಅಲ್ಲಿ 3000ಕ್ಕಿಂತ ಜಾಸ್ತಿ ಅಲ್ಲಿ ಸೈನಿಕರು ಅಲ್ಲಿ ಇದ್ರು. ಅವರು ನಮಗೆ ಸಹಾಯ ಮಾಡಿದ್ರು ಅನ್ನೋ ವರದಿನೂ ಇದೆ. ಆದರೆ ನಮಗೆ ಬಂದಿರೋ ವರದಿ ಪ್ರಕಾರ ಇವರು ಬಗ್ರಾಮಲ್ಲಿ ಲ್ಯಾಂಡ್ ಆದಾಗ ಅಲ್ಲಿ ATS ಜನ ಇರಲಿಲ್ಲ, ಆಮೇಲೆ ನೋಟ್ಯಾಮ್ ಜನರೇಟ್ ಮಾಡಕ್ಕೆ ಜನ ಇರಲಿಲ್ಲ, ಆಮೇಲೆ ಅವ್ರ ಸೇಫ್ಟಿ ವೆಹಿಕಲ್ಸ್ ಆಪರೇಟ್ ಮಾಡಕ್ ಜನ ಇರಲಿಲ್ಲ, ಆಮೇಲೆ ಮಾರ್ಷಲ್ ಮಾಡಕ್ಕೂ ಜನ ಇರಲಿಲ್ಲ. ಆಮೇಲೆ ನಮ್ಮ ಕ್ಯಾಪ್ಟನ್, ನಮ್ಮ C-17 ಕ್ಯಾಪ್ಟನ್ನು ಅವ್ರು ಟೇಕ್ ಆಫ್ ಟೈಮ್ನ 3 ಸರಿ ರಿವೈಸ್ ಮಾಡೋದಂತೆ. ಈಗಲ್ಲ ಆಮೇಲೆ ಮಾಡ್ತೀವಿ, ಆಗಲ್ಲ ಆಮೇಲೆ ಮಾಡ್ತೀವಿ. ಯಾಕೆಂದ್ರೆ ಅವ್ರಿಗೆ ಆ ಪ್ಯಾಸೆಂಜರ್ಸ್ ಹತ್ಕೊಂಡು ಕ್ಲಿಯರೆನ್ಸ್ ತಗೊಂಡು ಅಲ್ಲಿಂದ ಟೇಕ್ ಆಫ್ ಆಗೋದೇ ತೊಂದರೆ ಆಗೋಯ್ತು. ಆದ್ರೂ ಅವರು 3 ಸಾರಿ ರಿವೈಸ್ ಮಾಡಿ ಕಡೆಗೆ ಇದು ಟೇಕ್ ಆಫ್ ಆದ್ರು. ಈ ಮಾತನ್ನ ಒಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿರುವಂತಹ ಒಬ್ರು ನಮ್ಮ ಮಂಗಳೂರು ಒಬ್ಬ ಸಿಟಿಸನ್ ಅವರೇ ಈ ಮಾತು ಹೇಳಿದ್ರು. ನಾವು ತುಂಬಾ ಹೊತ್ತು ಏರ್ಕ್ರಾಫ್ಟ್ ಅಲ್ಲಿ ಕಾಯ್ತಾ ಕೂತಿದ್ವಿ ಯಾವಾಗ ಟೇಕ್ ಆಫ್ ಆಗತ್ತೋ ಅಂತ. ಪೈಲಟ್ಸ್ ಹೇಳ್ತಾ ಇದ್ರು ಇಲ್ಲ ರಿವೈಸ್ ಆಯ್ತು ಅಂತ. ಕಡೆಗೆ ಟೇಕ್ ಆಫ್ ಆದ್ರೂ ಬಂದ್ವಿ. ಆದರೆ ಅದೇ ಸಿಚುವೇಶನ್ ಈಗಿಲ್ಲ. ಯಾಕಂದ್ರೆ ಒಟ್ಟು ಅಲ್ಲಿಂದ ಎಲ್ಲ USAF ಇದು ಯುನೈಟೆಡ್ ಸ್ಟೇಟ್ಸ್ ಆರ್ಮಿನ ಸೈನಿಕರು ಆಮೇಲೆ USAFನವರು ಎಷ್ಟೋ ಜನ ವಾಪಸ್ ಹೋಗಿದ್ದಾರೆ. ಅವರು 10ಕ್ಕಿಂತ ಜಾಸ್ತಿ C-17 ಗ್ಲೋಬ್ ಮಾಸ್ಟರ್ ಟ್ರಿಪ್ಸ್ ಮಾಡಿದ್ದಾರೆ. ಈಗ ಕೆಲವರು ಅಲ್ಲಿದ್ದಾರೆ. ಆದರೆ 2 ಏರ್ಪೋರ್ಟ್ನ ಈ ತಾಲಿಬಾನ್ ಇದನ್ನ ಸುತ್ತುವರೆದು ಸರೌಂಡ್ ಮಾಡಿದ್ದಾರೆ. ಅವರು ತಾಲಿಬಾನ್ ಫೈಟರ್ಸ್ ಕಾಬೂಲ್ ಏರ್ಪೋರ್ಟ್ ಒಳಗೆ ಎಂಟರ್ ಮಾಡಿ ಫೈರ್ ಮಾಡಿದ್ದಾರೆ ಜನದ ಮೇಲೆ. ಸೊ ಈಗ ಒಂದು ಕಳೆದ 3-4 ದಿವಸದಲ್ಲಿ ಸಿಚುವೇಶನ್ ಪೂರ್ತಿ ಚೇಂಜ್ ಆಗಿದೆ. ಆದ್ದರಿಂದ ಕಾಬೂಲ್ ಏರ್ಪೋರ್ಟ್ಗೆ ಅಥವಾ ಬಗ್ರಾಮ್ಗೆ ಈಗ ಜನಕ್ಕೆ ಹೋಗೋದೇ ಕಷ್ಟ. ಈಗ ಅಮೆರಿಕನ್ಸು ಈ ಮಾತಾ ಹೇಳ್ತಾ ಇದ್ದಾರೆ, ನೀವು ಏನಾರ ಮಾಡಿ ಕಾಬೂಲ್ ಬಂದ್ಬಿಡಿ, ಅಲ್ಲಿಂದ ನಾವು ನಿಮ್ಮನ್ನು ಎವ್ಯಾಕ್ಯುಯೇಟ್ ಮಾಡ್ತೀವಿ. ಅದು ಕಾಬೂಲ್ ಒಳಗೆ ಬರಕ್ಕೆ ಅದು ಹೇಗೆ ಸಾಧ್ಯ? ಅವ್ರಿಗೆ ಅದನ್ನ ಕಡೆಗೆ ಹೆಲ್ಪ್ ಮಾಡಕ್ಕೆ ಅವ್ರಿಗೆ ಕೆಲವು ಹೆಲಿಕಾಪ್ಟರ್ ಟ್ರಿಪ್ಸ್ನು ಮಾಡಿದ್ರಂತೆ ಇದರಿಂದ ಕಾಬೂಲ್ ಮಧ್ಯದಿಂದ. ಆದರೆ ಆ ಹೆಲಿಕಾಪ್ಟರ್ ಟ್ರಿಪ್ಸ್ ಈಗ ಮಾಡೋಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ಈಗ ಎಲ್ಲಾ ಕಡೆ ಇದನ್ನ ತಾಲಿಬಾನ್ ಜನ ಸುತ್ತುವರೆದಿದ್ದಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ ಇದನ್ನ ಬಗ್ರಾಮ್ ಏರ್ಪೋರ್ಟ್ ಪೂರ್ತಿ ಖಾಲಿ ಆಗ್ಬಿಡಿದೆ, ಅಲ್ಲಿ ಯಾರೂ ಇಲ್ಲ ಅಲ್ಲಿ. ಸೊ ಇಷ್ಟೆಲ್ಲ ತೊಂದರೆ ಇಟ್ಕೊಂಡು ನಾವು ನಮ್ಮ C-17ನ ಅಲ್ಲಿ ಲ್ಯಾಂಡ್ ಮಾಡೋದು ಕಾಬೂಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅಥವಾ ಬಗ್ರಾಮ್ ಅಲ್ಲಿ ಈ ಸದ್ಯಕ್ಕಂತೂ ಬಹಳ ಕಷ್ಟ. ನಾವೇನ್ ಮಾಡ್ತಾ ಇದೀವಿ, ಅವ್ರನ್ನ ಪರ್ಮಿಷನ್ ಕೇಳ್ತಾ ಇದೀವಿ. ಈಗ ಇದನ್ನ ಸುಹೇಲ್ ಸಲೀಂ ಇರ್ಬೋದು ಅಥವಾ ಇವ್ರು ಇರ್ಬೋದು, ಅವ್ರನ್ನ ಮುಲ್ಲಾ ಬಿರಾದರ್ ಅವರ ಕೌನ್ಸಿಲ್ನವ್ರು ಇರ್ಬೋದು, ಅವ್ರನ್ನ ಕೇಳ್ತಾ ಇದೀವಿ ದಯವಿಟ್ಟು ನಮಗೆ ಪರ್ಮಿಷನ್ ಕೊಡಿ ಅಲ್ಲಿ ಲ್ಯಾಂಡ್ ಆಗಕ್ಕೆ, ನಮ್ಮ ಜನನ ನಾವು ಇವ್ಯಾಕ್ಯುಯೇಟ್ ಮಾಡಬೇಕು ಅಂತ. ಆದರೆ ಉತ್ತರ ಯಾರು ಕೊಡ್ತಾ ಇಲ್ಲ ಅದಕ್ಕೆ.
ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಅಂದ್ರೆ ಅವರು ಒಂದ್ಸಲ ಪರ್ಮಿಷನ್ ಕೊಟ್ಟು ಅಂತಾನೆ ಇಟ್ಕೊಳ್ಳೋಣ. ಇವರು ಮುಲ್ಲಾ ಬಿರಾದರು ನಾಳೆ ಆಫ್ಘನ್ ಪ್ರೆಸಿಡೆಂಟ್ ಆಗೋರು ಅವರೇ ಇಲ್ಲ ನಿಮ್ಮ ಜನನ ಕರ್ಕೊಂಡು ಹೋಗಿ ಅಂತ ಅವ್ರು ಹೇಳುದು ಅಂತಾನೆ ಇಟ್ಕೊಳ್ಳೋಣ. ಅವ್ರು ಈಗ ಈ ರಾಕ್ಷಸರು ಇದಾರಲ್ಲ, ಆ ಫೈಟರ್ಸ್ ಅಂತ ಕರೀತಾರಲ್ಲ ಅವ್ರನ್ನ, ಅವರು ನಮ್ಮ ದೇಶದ ಇದನ್ನ ಸಿಟಿಸನ್ಸ್ಗೆ ತೊಂದರೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಇಷ್ಟೆಲ್ಲ ಒಂಥರ ಸಿಚುವೇಶನ್ ಫ್ಲೂಯಿಡ್ ಆಗಿದೆ, ಯಾರನ್ನೂ ಅಲ್ಲಿ ನಂಬೋ ಹಂಗಿಲ್ಲ. ಈಗ ಸದ್ಯದಲ್ಲೇ ನಾವು ಬರೇ ಅಮೆರಿಕನ್ ಇದನ್ನ ಗವರ್ಮೆಂಟ್ ಜೊತೆ ಅಷ್ಟೇ ಮಾತಾಡಕ್ ಸಾಧ್ಯ. ಕಾಬೂಲ್ನಲ್ಲಿ ಸರಿಯಾಗಿ ಡಿಸಿಷನ್ ತಗೊಳ್ಳೋರು ಯಾರೂ ಇಲ್ಲ. ಅದಕ್ಕೆ ಏನಾಗ್ತಾ ಇದೆ, ನಮ್ಮ ಎವ್ಯಾಕ್ಯುಯೇಷನ್ ಡಿಲೇ ಆಗ್ತಾ ಇದೆ. ಸರ್, ತಾವು ಹೇಳ್ತಾ ಇದ್ರಿ ಅಮೆರಿಕ ಜೊತೆಗೆ ನಾವು ಹೆಲ್ಪ್ ಪಡ್ಕೊಳ್ಳೋ ಮೂಲಕವಾಗಿ ನಮ್ಮವ್ರನ್ನ ಕರೆತರಬೇಕು, ಬಿಟ್ರೆ ಪರ್ಯಾಯ ಮಾರ್ಗ ಇಲ್ಲ ಅಂತ ಹಲವರು ವ್ಯಾಖ್ಯಾನಿಸ್ತಾ ಇದ್ರು. ತಾಲಿಬಾನಿಗಳೇನಿದ್ದಾರೆ ಅವರಲ್ಲೇ ಕೆಲವರನ್ನ ಮಾತನಾಡಿಸಿ ಆ ಒಂದು ಒಪ್ಪಂದವನ್ನ ತೆಗೆದುಕೊಳ್ಳೋ ಮೂಲಕವಾಗಿ ಕರೆತರೋದಕ್ಕೆ ಸುಲಭವಾಗೋಲ್ವಾ ಅಂತ. ಸೊ ಅಷ್ಟು ಸುಲಭನ ಸರ್ ತಾಲಿಬಾನಿಗಳ ಜೊತೆಗೆ ಮಾತನಾಡಿ ಅವರ ಒಪ್ಪಿಗೆನ ಪಡೆದುಕೊಳ್ಳೋದು, ಅಥವಾ ಅನಿವಾರ್ಯ ಇದೆಯಾ ಈ ಸ್ಟೇಜ್ ಅಲ್ಲಿ ಅವ್ರ ಜೊತೆಗೆ ಮಾತಾಡೋದು? ಮಾತಾಡೋದು ಅನಿವಾರ್ಯ, ಮಾತಾಡಲೇಬೇಕು. ಯಾಕೆ ಅಂದರೆ ಅವರು ತಾಲಿಬಾನ್ ವಕ್ತಾರರೇ ಬಂದು ಹೇಳಿದ್ದಾರೆ. ಅಬ್ದುಲ್ ಹಮೀದ್ ಆಗಿರ್ಬೋದು ಅಥವಾ ಇವರಾಗಿರ್ಬೋದು, ಸುಹೇಲ್ ಸಲೀಂ ಆಗಿರಬಹುದು, ಅವರೇ ಬಂದು ಇದರೊಳಗೆ ಮೀಡಿಯಾನಲ್ಲಿ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ನಾವು ಯಾರಿಗೂ ತೊಂದರೆ ಮಾಡಲ್ಲ ಅಂತ. ಆಮೇಲೆ ಅವ್ರು ಹೇಳಿದ್ದಾರೆ, ನಮ್ಮ ತಾಲಿಬಾನ್ ಇದನ್ನ ಚೀಫು ಮುಲ್ಲಾ ಬಿರಾದರ್ ನಾಳೆ ಬಂದು ಆಫ್ಘಾನ್ ಪ್ರೆಸಿಡೆಂಟ್ ಆಗ್ತಾರೆ, ನಮಗೆ ಭಾರತೀಯರ ಮೇಲೆ ಯಾವ ಥರನೂ ಕೋಪ ಇಲ್ಲ, ನಾವು ಅವ್ರಿಗೆ ಯಾವ ಥರ ತೊಂದರೆನೂ ಕೊಡಲ್ಲ, ಅವ್ರು ಭಾರತೀಯರು ನಮ್ಮ ದೇಶದಲ್ಲಿ ಇದ್ಬಿಟ್ಟು ಅವ್ರ ಪ್ರಾಜೆಕ್ಟ್ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಅವರೇ ಹೇಳಿದ್ದಾರೆ ಬಂದು. ಆಮೇಲೆ ಇನ್ನೊಬ್ರು ಅದೇ ಕೌನ್ಸಿಲ್ನಲ್ಲಿ ಒಬ್ರು ಇದನ್ನ ಶೇರ್ ಮೊಹಮ್ಮದ್ ಅಕ್ಸಲ್ ಜಾಯಿ ಅಂತ ಇನ್ನೊಬ್ರು ನೆಗೋಷಿಯೇಟರ್ ಇದ್ದಾರೆ. ಅವರು ನಮ್ಮ ದೇಶದಲ್ಲೇ ಟ್ರೈನ್ ಮಾಡ್ಕೊಂಡು ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ ಅವರ ಕೋರ್ಸ್ ಮೇಟ್ಸ್ ಇವತ್ತು ಮೇಜರ್ ಜನರಲ್ಸ್ ನಮ್ಮ ದೇಶದಲ್ಲೇ. ಸೊ ನಮ್ಮ ದೇಶದಲ್ಲೇ ಅವ್ರು ಕಲ್ತು ನಮ್ಮ ದೇಶದ ಜನದ ಜೊತೆಗೆ ಅವ್ರು ಬೆರೆತು ಬಿಟ್ಟು ಇವತ್ತು ಅವ್ರು ತಾಲಿಬಾನಲ್ಲಿ ಕೂತಿದ್ದಾರೆ, ಅವರು ನೆಗೋಷಿಯೇಟರ್. ಸೊ ನಮಗೆ ಸ್ವಲ್ಪ ಒಂದು ಆಸೆ ಇದೆ, ಅವರೆಲ್ಲ ನಮ್ಮ ಮಾತು ಕೇಳಬಹುದು. ಆದರೆ ಅವರ ಪರ್ಮಿಷನ್ ತಗೊಳ್ಳೋದು ಅನಿವಾರ್ಯ, ಏನ್ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಅವ್ರ ದೇಶದಲ್ಲಿ ನಾವು ಲ್ಯಾಂಡ್ ಮಾಡ್ಬೇಕಾದ್ರೆ ಅವ್ರ ಪರ್ಮಿಷನ್ ತಗೊಳ್ಳೇಬೇಕು. ಅದೊಂದು, ಅವ್ರ ಪರ್ಮಿಷನ್ ಕೊಟ್ರು ನಮ್ಮ ದೇಶದ ಜನಗಳಿಗೆ, ಅಲ್ಲಿ ಇರುವಂತಹ ಜನಗಳಿಗೆ ಹಾನಿ ಆಗಲ್ಲ ಅಂತ ಗ್ಯಾರಂಟಿ ಏನಿಲ್ಲ. ಅವ್ರನ್ನ ಚೆಕ್ ಪೋಸ್ಟ್ಗಳಲ್ಲೇ ನಿಲ್ಲಿಸಬಹುದು, ಅವ್ರಿಗೆ ತೊಂದರೆ ಕೊಡಬಹುದು, ಅವ್ರನ್ನ ಕಾಬೂಲ್ ಏರ್ಪೋರ್ಟ್ ಅಲ್ಲಿ ಅವ್ರ ಮೇಲೆ ಗುಂಡು ಹಾರಿಸಬಹುದು. ಈ ತರ ಬೇಕಾದಷ್ಟು ಪ್ರಾಬಬಿಲಿಟೀಸ್ ಇದೆ. ಆದರೆ ಅಮೇರಿಕಾ ಯಾವ ತರ ಧೈರ್ಯ ತೋರಿಸಿದೆ, ನಮ್ಮ ಜನನ್ನ ನಾವು ವಿ ವಿಲ್ ಗೆಟ್ ದೆಮ್ ಹೋಮ್ ಅಂತ ಜೋ ಬೈಡೆನ್ ಏನ್ ಹೇಳಿದ್ದಾರೆ. ಅದಾದ್ಮೇಲೆ ನಮಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ನಾವು ಅಮೆರಿಕಾ ಜೊತೆ ಮಾತಾಡಿ ಅವ್ರ ಹೆಲ್ಪ್ ತಗೊಂಡು ಅವರ ಸೆಕ್ಯೂರಿಟಿ ಕವರ್ ತಗೊಂಡು ನಾವು ಅದು ಏನಾರು ಮಾಡಿ ಲ್ಯಾಂಡ್ ಮಾಡಿ ನಾವು ಬರಬಹುದು ಅನ್ನೋ ಒಂದು ಭರವಸೆ ಇದೆ. ಸರ್, ನೀವು ಹೇಳ್ತಾ ಇದ್ರಿ ನಮ್ಮ ಮುಂದಿರುವಂತಹ ಆಪ್ಷನ್ ಏನು ಅನ್ನೋದ್ರ ಬಗ್ಗೆ, ಪ್ಲೀಸ್ ಗೋ ಎಟ್ ಸರ್. ನೋಡಿ, ಸೆಂಟ್ರಲ್ ಏಷ್ಯನ್ ರೀಜನ್ ದೇಶಗಳೇನಿದೆ, ಉಜ್ಬೇಕ್ ಇರ್ಬೋದು, ಕಜಾಕ್ ಇರ್ಬೋದು, ತಾಜಿಕ್ ಇರ್ಬೋದು, ಅವರು ತಾಲಿಬಾನ್ ಜೊತೆ ನಾವು ಸಹಕರಿಸಲ್ಲ, ಕೋಆಪರೇಟ್ ಮಾಡಲ್ಲ ಅನ್ನೋವಂಥ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈ ಎಲ್ಲರಿಗೂ ಜ್ಞಾಪಕ ಇರ್ಬೋದು, ಕೆಲವು 2-3 ದಿವಸಗಳಲ್ಲಿ ನಮ್ಮ ಬೇಕಾದಷ್ಟು ವಿಜುವಲ್ಸ್ ನಾವು ನೋಡಿದ್ವಿ. ಇದರಿಂದ ಕಾಬೂಲಿಂದ, ಆಮೇಲೆ ಕಾಬೂಲು, ಕಾಂದಹಾರು, ಮಜಾರಿ ಶರೀಫು, ಹೆರಾತು ಈ ಜಾಗಗಳಿಂದ ಇದನ್ನ ಆಫ್ಘನ್ ANDRF ಮತ್ತು ಆಫ್ಘನ್ ನ್ಯಾಷನಲ್ ಆರ್ಮಿ ಜನ ಹೆಲಿಕಾಪ್ಟರ್ಗಳನ್ನ, ಫೈಟರ್ ಏರ್ಕ್ರಾಫ್ಟ್ನ, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ನ ತಗೊಂಡು ದುಶಾನ್ ಬೇಗ್ ಹೋದ್ರು. ದುಶಾನ್ ಬೇನಲ್ಲಿ ಅವ್ರನ್ನ ಬರಕ್ ಬಿಡ್ಲಿಲ್ಲ, ಲ್ಯಾಂಡಿಂಗ್ ಪರ್ಮಿಷನ್ ಕೊಡ್ಲಿಲ್ಲ. ಲ್ಯಾಂಡ್ ಆದ ತಕ್ಷಣ ಕೆಲವರು ಲ್ಯಾಂಡ್ ಆದ್ರು, ಬಲವಂತವಾಗಿ ಅವ್ರನ್ನ ಬಂಧಿಸಿದ್ರು ಅನ್ನುವಂತ ಒಂದು ವಿಷಯನ ನಮಗೆ ಗೊತ್ತು. ಇವತ್ತು CAR ದೇಶಗಳು ಕೋಆಪರೇಟ್ ಮಾಡ್ತಾ ಇಲ್ಲ ತಾಲಿಬಾನ್ ಜೊತೆಗೆ. ಆದರೆ ನಾವು ಇದನ್ನ ಯುನೈಟೆಡ್ ನೇಷನ್ಸ್ ಮೂಲಕ ಆ CAR ದೇಶಗಳಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ, ಇಲ್ಲ ಇದು ಹ್ಯುಮನಿಟೇರಿಯನ್ ಇಶ್ಯೂ, ಇದು ಈಗ ಎಷ್ಟೋ ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ನಾವು ಏರ್ಲಿಫ್ಟ್ ಮಾಡಲೇಬೇಕು, ನಿಮ್ಮ ಏರ್ಪೋರ್ಟ್ನ ನಮಗೆ ಕೊಡಿ,
ದುಶಾನ್ಬೆ ಕೊಡಿ. ದುಶಾನ್ಬೆ ಕಾಬೂಲ್ ತುಂಬಾ ಹತ್ತಿರ. ದುಶಾನ್ಬೆ ಕೊಡಿ ಅಥವಾ ತಾಷ್ಕೆಂಟ್ ಕೊಡಿ, ಅಲ್ಲಿ ನಾವು ಎಲ್ಲಾರನ್ನೂ ಎವ್ಯಾಕ್ಯುಯೇಟ್ ಮಾಡ್ತೀವಿ ಅಲ್ಲಿಂದ ಅಂತ ಕನ್ವಿನ್ಸ್ ಅದನ್ನ ಮಾಡಲೇಬೇಕು. ಇದನ್ನು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಮ್ಮ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಇದು ಮಂತ್ರಾಲಯ. ಆದರೆ ಆದರೆ ಆ ಯಕ್ಷ ಪ್ರಶ್ನೆ ಹಂಗೆ ಉಳಿಯುತ್ತೆ. ನೀವು ಕಾಬೂಲಿಂದ ಜನನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಇವತ್ತು ನೀವು ಕಾಬೂಲ್ ಮಧ್ಯದಿಂದ ಕಾಬೂಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗಕ್ಕೆ ಒದ್ದಾಡ್ತಾ ಇದ್ದೀರಾ, ಪ್ರಯಾಸ ಪಡ್ತಾ ಇದ್ದೀರಾ. ಅಂತಹದ್ರಲ್ಲಿ ನಿಮ್ಗೆ ದುಶಾನ್ಬೆಗ್ ಕರ್ಕೊಂಡು ಹೋಗಕ್ಕಾಗತ್ತಾ? ಆದರೆ ದುಶಾನ್ಬೆಗ್ ಹೋಗೋದು ಈ ಸುಲಭ ಅಂತ ಅಮೆರಿಕನ್ ನ್ಯಾಟೋ ಫೋರ್ಸಸ್ ಹೇಳಿದ್ದಾರೆ. ಇಲ್ಲ, ನಾವು ಕಾಬೂಲ್ ಬೇಕಾದಷ್ಟು ಜಾಗಗಳಿಂದ ಕಾಬೂಲಿಂದ ನಾವು ಜನನ ಹೆಲಿಲಿಫ್ಟ್ ಮಾಡಿ ಅವ್ರನ್ನ ದುಶಾನ್ಬೆಗ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿಂದ ನಾವು ಎವ್ಯಾಕ್ಯುಯೇಟ್ ಮಾಡ್ತೀವಿ ಅಂತ. ಅದಕ್ಕೆ ಇವರು ಉಜ್ಬೇಕ್ನವರು ಒಪ್ಕೋಬೇಕು. ಈ ತರ ಪ್ರಯತ್ನಗಳು ನಡೀತಾ ಇದೆ ಅಂತ ನನಗನ್ಸುತ್ತೆ. ಒಂದು ಸಮಯ ಉಜ್ಬೇಕ್ನವರು ಒಪ್ಕೊಳ್ಳಿಲ್ಲ, ತಾಜಿಕ್ಕೂ ಒಪ್ಕೊಳ್ಳಿ. ಯಾಕಂದ್ರೆ ಅವರೆಲ್ಲ ಆಯಿಲ್ ರಿಚ್ ಕಂಟ್ರೀಸು, ಅವ್ರಿಗೆ ಯಾವ ತರ ತೊಂದರೆನೂ ಬೇಡ, ಅವರು ಇದನ್ನ ಅಫ್ಘಾನಿಸ್ತಾನ್ ಜೊತೆಗೆ ಅವ್ರಿಗೆ ಯಾವ ತರ ಸಂಬಂಧನೂ ಬೇಡ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ಬಿಡ್ಯಾರೆ. ಆದರೆ ಕತಾರ್ ಇದನ್ನ ಸೌದಿ ಅರೇಬಿಯಾನಲ್ಲಿ ಕತಾರು ಪೂರ್ತಿ ಕೋಆಪರೇಟ್ ಮಾಡಕ್ಕೆ ರೆಡಿ ಆಗಿದೆ. ಅವರು ರೆಫ್ಯೂಜೀಸ್ನೂ ತಗೊಳಕ್ ರೆಡಿ ಆಗಿದ್ದಾರೆ ಕತಾರ್ನವರು. ಆದರೆ ದೋಹಾಗೆ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನ ಮಾಡಬೇಕು. ನೋಡಿ, ನಾನು ಯಾತಕ್ಕೆ ಈ ತರ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ತರ ಒಂದ್ಸರಿ ಮಾಡಿದೀವಿ. 2015ನೇ ಇಸ್ವಿನಲ್ಲಿ 3,003 ಜನ ಯಮನ್ನಲ್ಲಿ ಸಿಕ್ಕಾಕೊಂಡಂತ ನಮ್ಮ ದೇಶದ ಪ್ರಜೆಗಳನ್ನ ನಾವು ಇವ್ಯಾಕ್ಯುಯೇಟ್ ಮಾಡಿದೀವಿ. ಅದೇ C-17 ಯೂಸ್ ಮಾಡಿದೀವಿ. ಅದಕ್ಕೆ ಜನರಲ್ VK ಸಿಂಗ್ ಆಗ MOS ಎಕ್ಸ್ಟರ್ನಲ್ ಅಫೇರ್ಸ್ ಆಗಿದ್ರು. ಅವರು ಸ್ವತಃ ಹೋಗಿ ಯಮನ್ಗೆ 3,300 ಜನ ಇಂಡಿಯನ್ಸ್ ಎವ್ಯಾಕ್ಯುಯೇಟ್ ಮಾಡಿದ್ದಾರೆ. ಏರ್ ಅಂಡ್ ಸಿ ಆಪರೇಷನ್. ಆಮೇಲೆ ಬರೇ ನಮ್ಮ ಇಂಡಿಯನ್ಸ್ ಅಷ್ಟೇ ಅಲ್ಲ, 26 ಬೇರೆ ದೇಶಗಳ ಜನನ್ನು ನಾವು ಎವ್ಯಾಕ್ಯುಯೇಟ್ ಮಾಡಿದ್ವಿ. ಅದಕ್ಕೆ ಇಡೀ ವರ್ಲ್ಡೇ ನಮ್ಮನ್ನ ತುಂಬಾ ಹೊಗಳ್ತು, ನೀವೆಷ್ಟು ಒಳ್ಳೆ ಹ್ಯುಮ್ಯಾನಿಟೇರಿಯನ್ ಕೆಲಸ ಮಾಡಿದಾರ ಅಂತ. ಅಂದ್ರೆ ನಮಗೆ ಈ ತರ ಒಂದ್ಸರಿ ಕೆಲಸ ಮಾಡಿದೀವಿ. ಆದರೆ ಈಗ ಸ್ವಲ್ಪ ಸಿಚುವೇಶನ್ ಚೇಂಜ್ ಆಗಿದೆ. ಯಾಕೆಂದ್ರೆ ತಾಲಿಬಾನ್ ರೆಜಿಮ್ ಅಲ್ಲಿ ಯಾರ ಜೊತೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಅವ್ರು ಯಾವ ತರ ರಿಯಾಕ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಈ ಆಪ್ಷನ್ ಅಂತೂ ಇದ್ದೇ ಇದೆ. ನೀವು ದುಶಾನ್ಬೆಗಾರು ಕರ್ಕೊಂಡು ಹೋಗಿ ನಮ್ಮ ಜನನ್ನ, ಅಥವಾ ದೋಹಾಗಾರು ಕರ್ಕೊಂಡು ಹೋಗಿ, ಹೆಲಿಕಾಪ್ಟರ್ಸ್ ಆರು ಯೂಸ್ ಮಾಡಿ, ಅಮೆರಿಕನ್ ಹೆಲಿಕಾಪ್ಟರ್ಸ್ ಯೂಸ್ ಮಾಡಿ, ಅಥವಾ ಶಾರ್ಟ್ ಹಾಲ್ ಏರ್ಕ್ರಾಫ್ಟ್ ಯೂಸ್ ಮಾಡಿ. ಇವತ್ತು ಅವೆಲ್ಲ ಏರ್ಕ್ರಾಫ್ಟ್, ಅವೆಲ್ಲ ಉಪಕರಣಗಳು ಅಲ್ಲೇ ಇದೆ, ಕಾಬೂಲಲ್ಲೇ ಇದೆ. ಇವೆಲ್ಲ ನಮ್ಮ ANDRF ಸಂಪತ್ತಿ ಅಲ್ಲೇ ಇದೆ. ಅವರೆಲ್ಲ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಆಫ್ಘನ್ ಆರ್ಮಿ ಆಮೇಲೆ ಆಫ್ಘನ್ ಏರ್ಫೋರ್ಸ್ನವರು, ಅದು ಅಲ್ಲೇ ಇದೆ. ನೀವು ಅದನ್ನೇ ಅಮೆರಿಕನ್ ಆರ್ಮಿ, ಅಮೆರಿಕನ್ ಏರ್ಫೋರ್ಸ್ ಜನ ಅಲ್ಲಿ ಏನಿದ್ದಾರೆ 3,000 ಜನ ಇನ್ನೂ ಇದಾರಲ್ಲ ಅಲ್ಲಿ, ಅವ್ರನ್ನೇ ಯೂಸ್ ಮಾಡಿ ನೀವು ಮಾಡಕ್ಕಾದ್ರೆ ಮಾಡಬಹುದು ಅನ್ನುವಂತಹ ಒಂದು ಮಾತುನು ಈಗ ಸದ್ಯದಲ್ಲಿ ಕೇಳಿ ಬರ್ತಾ ಇದೆ. ಈ ನಮ್ಮ ವಿದೇಶಾಂಗ ಸಚಿವಾಲಯ ಖಂಡಿತ ಈ ವಿಷಯ ಯೋಚನೆ ಮಾಡ್ತಾ ಇರಬಹುದು. ಮುಂದಿನ ದಿನಗಳ ನಮಗೆ ಗೊತ್ತಾಗತ್ತೆ ಅವ್ರು ಯಾವ ತರ ಏನ್ ಪ್ಲಾನ್ ಮಾಡ್ತಾರೆ ಅಂತ. ಸರ್, ಅಂತಾರಾಷ್ಟ್ರೀಯ ಮನ್ನಣೆ ತಾಲಿಬಾನಿಗಳಿಗೆ ಬೇಕಾಗಿರೋದ್ರಿಂದ ಮಾತುಕತೆಗೆ ಒಪ್ಪಿಗೆನ ಕೊಡಬಹುದು. ಬಟ್ ಆದ್ರೂ ಕೂಡ ಇದು ಶಾರ್ಟ್ ಟರ್ಮ್ ಅಲ್ಲಿ ಮುಗಿದು ಬಿಡುವಂತಹ ವ್ಯವಸ್ಥೆನೂ ಅಲ್ಲ ಅಂತ ಕಾಣುತ್ತಲ್ವಾ ಸರ್? ಬಹಳಷ್ಟು ಸಮಯ ಬೇಕಾಗುತ್ತೆ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಇದು ಶಾರ್ಟ್ ಅಲ್ಲಿ ಮುಗಿಯುವಂತಹ ಸಮಸ್ಯೆ ಅಲ್ಲೇ ಅಲ್ಲ. ಇದು ತುಂಬಾ ಬೇಕಾದಷ್ಟು ಟೈಮ್ ತಗೊಳತ್ತೆ. ಇದು ಅದರಲ್ಲಿ ಸಂಶಯವೇ ಇಲ್ಲ, ತುಂಬಾ ಟೈಮ್ ಕೊಟ್ಟು ತಗೊಳತ್ತೆ. ಅಷ್ಟರಲ್ಲಿ ಬೇಕಾದಷ್ಟು ಅನಾಹುತಗಳು ಆಗೋ ಸಾಧ್ಯತೆಗಳಿದೆ. ಆದ್ರೆ ಏನ್ ಮಾಡೋದು? ಈಗ ಸದ್ಯದಲ್ಲಿ ನಮ್ಮ ಕೈ ಕಟ್ಟಿ ನಾವು ನಿಂತ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಆದ್ರೆ ಏನ್ ಮಾಡಕ್ಕೂ ಆಗಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಇದು ಮುಗಿಯುವಂತ ಕೆಲಸ ಅಲ್ಲೇ ಅಲ್ಲ. ಆಮೇಲೆ ಏತನ್ಮಧ್ಯೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ನೋಡಿ, ಇಷ್ಟೆಲ್ಲ ನಾವು ಇದನ್ನ ಬೇಕಾದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಾಗ ಈಗ ಇದರಲ್ಲಿ ಹಿಂದೂ ಕುಶ್ ಮೌಂಟನ್ಸ್ ಇರೋ ಇವರು ನಾರ್ದರ್ನ್ ಅಲಯನ್ಸ್ನವರು ನಾವು ತಾಲಿಬಾನ್ ಜೊತೆ ಯುದ್ಧ ಮಾಡ್ತೀವಿ ಅಂತ ಬೇರೆ ಶುರು ಮಾಡ್ಬಿಟ್ಟಿದ್ದಾರೆ. ಇದನ್ನ ಅಹಮದ್ ಶಾ ಮಸೂದ್ ಫ್ಯಾಕ್ಷನ್ನವರು ಅವರು ನಿಜವಾಗ್ಲೂ ಯುದ್ಧ ಮಾಡಕ್ಕೆ ಅವ್ರಿಗೆ ಎಲ್ಲಾ ತರ ಕ್ಷಮತೆನೂ ಇದೆ. ಈ ಏತನ್ಮಧ್ಯೆ ಅಹಮದ್ ಶಾ ಮಸೂದ್ ಅವರ ನಾರ್ದರ್ನ್ ಅಲಯನ್ಸ್ ನಿಜವಾಗ್ಲೂ ತಾಲಿಬಾನ್ ಜೊತೆ ಯುದ್ಧ ಮಾಡಕ್ಕೆ ಶುರು ಮಾಡಿದ್ರೆ ಇಡೀ ಪೂರ್ತಿ ಆಫ್ಘಾನಿಸ್ತಾನ ಒಂದು ರಣಕ್ಷೇತ್ರ ಆಗುವಂತಹ ಸಾಧ್ಯನೂ ಇದೆ. ಈಗ ನೋಡಿದ್ರೆ ಹಂಗೆ ಆಗೋ ತರ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅಹಮದ್ ಶಾ ಮಸೂದ್ ಮಗ ಅವರು ಅಹಮದ್ ಮಸೂದ್ ಅವ್ರು ಹೇಳಿದ್ದಾರೆ, ನಾನು ತಾಲಿಬಾನ್ ಜೊತೆ ಯುದ್ಧ ಮಾಡ್ತೀನಿ. ಇನ್ನೂ ಆಮೇಲೆ ಇವರು ಅಮಾನುಲ್ಲಾ ಸಲಹೆ ಬೇರೆ ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ ಪಂಚೀರ್ಗೆ. ಅವ್ರು ಹೇಳ್ತಾ ಇದ್ದಾರೆ ದ ವಾರ್ ಇಸ್ ಸ್ಟಿಲ್ ಆನ್ ಅಂತ. ಸೊ ಈ ತರ ಎಲ್ಲ ಬೇಕಾದಷ್ಟು ಹೇಳಿಕೆಗಳು ನಮಗೆ ಇದರಲ್ಲಿ ವಿಜುವಲ್ಸ್ ಎಲ್ಲ ನಮಗೆ ನೋಡಕ್ ಸಿಗ್ತಾ ಇದೆ. ಆದ್ದರಿಂದ ತುಂಬಾನೇ ಫ್ಲೂಯಿಡ್ ಆಗಿದೆ ಈಗ ಸಿಚುವೇಶನ್ ಅಫ್ಘಾನಿಸ್ತಾನಲ್ಲಿ. ಆದರೆ ನೀವು ಹೇಳ್ದಂಗೆ ಇದು ಬೇಗನೆ ಮುಗಿಯುವಂತ ಸಂಗತಿ ಖಂಡಿತ ಅಲ್ಲ ದಿವ್ಯಾ. ಸರ್, ಈಗ
ಅಮೆರಿಕ ಅಧ್ಯಕ್ಷ ಜೋ ಬಿಡೆನ್ ಅವರು ಭಾಷಣ ಮಾಡೋ ಮೂಲಕವಾಗಿ ತಾಲಿಬಾನಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮವ್ರನ್ನ ಬಿಟ್ರೆ ನಾವು ಸುಮ್ಮನಿರಲ್ಲ, ಮರುಕ್ಷಣವೇ ಅದರ ಪ್ರತಿಫಲವನ್ನ ಅನುಭವಿಸಬೇಕಾಗತ್ತೆ ಅಂತ. ಸೊ ಈಗ ಅಂಥ ಒಂದು ಆಕ್ಷನ್ ಅನ್ನ ಅಮೆರಿಕ ಈ ಕೂಡಲೇ ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆಯಾ? ಇನ್ ಕೇಸ್ ಈ ತರದ ವಾರ್ನಿಂಗ್ ಕೊಟ್ಟಿರೋದ್ರಿಂದ ಮಾಡೇ ಬಿಡೋಣ ಅಂತ ತಾಲಿಬಾನಿಗಳೇನಾದ್ರೂ ಅಂತಹ ಸಾಹಸಕ್ಕೆ ಕೈ ಹಾಕಿದಂತಹ ಪಕ್ಷದಲ್ಲಿ ಏನಾಗಬಹುದು ಸರ್ ಚಿತ್ರಣ? ಖಂಡಿತ ಈ ಆಗುವ ಸಾಧ್ಯತೆಗಳಿದೆ ದಿವ್ಯಾ ಅವರೇ. ಯಾಕೆಂದ್ರೆ ಇವತ್ತು ನೋಡಿ ಯಾವ ತರ ಅಮೆರಿಕ ಯಾವ ತರ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ. ಇವತ್ತು ಇದನ್ನ ಜೋ ಬೈಡೆನ್ ಅವ್ರು ಯಾವಾಗ ಅವರ ಫೋರ್ಸಸ್ನೆಲ್ಲ ವಿಡ್ರಾ ಮಾಡಿದ್ರು, ಇಡೀ ಜಗತ್ತೇ ಬೈತ್ ಅವ್ರನ್ನ. ನೀವು 20 ವರ್ಷ ಅಲ್ಲಿ ಇದ್ಬಿಟ್ಟು ಈಗ ಯಾಕೆ ನೀವು ಅಫ್ಘಾನಿಸ್ತಾನ ಬಿಟ್ಟು ಹೊರಟೋದ್ರಿ, ನೀವು ಆಫ್ಘನ್ ಪ್ರಜೆಗಳಿಗೆ ಯಾವ ತರ ಯಾಕೆ ಈ ತರ ಮಾಡಿದ್ರಿ ಅಂತ ಜಗತ್ತೇ ಇದನ್ನ ಜೋ ಬೈಡೆನ್ಗೆ ಎಲ್ಲ ಇದನ್ನ ಬೇಜಾರು ಮಾಡಿಕೊಂಡು ಹೇಳಿದ್ದ ಒಂದು ನಾವು ನೋಡಿದೀವಿ. ಆಮೇಲೆ ಇದರ ಮಧ್ಯೆ ಅಲ್ಲೂ ಅಷ್ಟೇ ಬೇಕಾದಷ್ಟು ಪೊಲಿಟಿಕಲ್ ತೊಂದರೆಗಳಾಗ್ತಾ ಇದೆ. ಇವರೊಳಗೆ ಅಮೆರಿಕಾನಲ್ಲಿ ಡೊನಾಲ್ಡ್ ಟ್ರಂಪ್ ಜೋ ಬೈಡೆನ್ ಬಂದ್ ಹೇಳ್ತಾರೆ ಯು ಶುಡ್ ರಿಸೈನ್ ಬಿಕಾಸ್ ಆಫ್ ಶೇಮ್ ಅಂತ. ಈ ತರ ಎಲ್ಲ ಅಲ್ಲಿ ಸಂಗತಿಗಳಾಗ್ತಾ ಇದೆ. ಆಮೇಲೆ ಏತನ್ ಮಧ್ಯ ಇವರು ನ್ಯಾಟೋ ಕಂಟ್ರಿಗಳು ಹೇಳಿದ್ದಾರೆ ನಮಗೇನಾದ್ರು ತೊಂದರೆ ಆದರೆ ನಾವು ಖಂಡಿತ ಇದರ ರೆಟ್ರಿಬ್ಯೂಷನ್ ಮಾಡೇ ಮಾಡ್ತೀವಿ ಅಂತ. ಅಂದ್ರೆ ಇವತ್ತು ನ್ಯಾಟೋ ಫೋರ್ಸಸ್ ರೆಡಿ ಆಗಿದೆ, ಆಮೇಲೆ ಅಮೆರಿಕನ್ ಸೋಲ್ಜರ್ಸ್ ರೆಡಿ ಆಗಿದ್ದಾರೆ. ಇವರೇನಾದ್ರು ತಾಲಿಬಾನ್ ಏನಾದ್ರು ಒಂದು ಅವರು ಅಮೆರಿಕನ್ ಫೋರ್ಸಸ್ ಮೇಲೆ ಏನಾದ್ರು ಒಂದು ಯುದ್ಧ ಅಥವಾ ತೊಂದರೆ ಅಥವಾ ಯಾವ್ದಾದ್ರು ಒಂದು ಈ ತರ ಒಂದು ದಾಳಿ ಮಾಡುವಂತ ಸಂಗತಿ ಏನಾದ್ರು ಮಾಡಿದ್ರೆ ತಿರ್ಗಾ ಖಂಡಿತ ಶಾರ್ಟ್ ಟರ್ಮ್ ಎಂಗೇಜ್ಮೆಂಟ್ ಅಂತೂ ಮಾಡೇ ಮಾಡ್ತಾರೆ. ಇವತ್ತು ಅಮೆರಿಕನ್ ಫೋರ್ಸಸ್ ಆಗಲಿ ನ್ಯಾಟೋ ಫೋರ್ಸಸ್ ಆಗಲಿ ಬಂದು ತಾಲಿಬಾನ್ ಮೇಲೆ ಯುದ್ಧ ಏನಾದ್ರು ನಿಜವಾಗ್ಲೂ ಶುರು ಮಾಡಿದ್ರೆ ಅದಕ್ಕೆ ನಾರ್ದರ್ನ್ ಅಲಯನ್ಸ್ನವರು ಸೇರ್ಕೋತಾರೆ. ಅವ್ರು ಹೇಳಿದ್ದಾರೆ ನಮಗೆ ವರ್ಲ್ಡ್ ಸಪೋರ್ಟ್ ಬೇಕು, ನಾವು ತಾಲಿಬಾನ್ ಮೇಲೆ ಯುದ್ಧ ಮಾಡಕ್ಕೆ ರೆಡಿ ಆಗಿದ್ದೀವಿ, ನೀವು ನಮ್ಗೆ ಸಪೋರ್ಟ್ ಮಾಡಿ ಅಂತ. ಅವರು ಪಂಜಶೀರಿಂದ ಎಳ್ಕೊಂಡ್ಬಂದು ಇವು ತಾಲಿಬಾನ್ ಮೇಲೆ ಯುದ್ಧ ಮಾಡಕ್ಕೆ ರೆಡಿ ಆಗಿದ್ದಾರೆ. ಅವರು ತುಂಬಾನೇ ಒಳ್ಳೆ ಚೆನ್ನಾಗಿ ಟ್ರೈನ್ ಆದಂತ ತುಂಬಾ ಮಾಡರ್ನ್ ವೆಪನ್ಸ್ ಇರುವಂತಹ ಒಂದು ಚಿಕ್ಕ ಸಂಘಟನೆ ಅದು ನಾರ್ದರ್ನ್ ಅಲಯನ್ಸು. ಸೊ ಈ ತರ ಆಗುವಂತಹ ಒಂದು ಇದು ಇದೆ, ಒಂದು ಆಪ್ಷನ್ಸು ಒಂದು ಪಾಸಿಬಿಲಿಟೀಸು ಇದೆ. ಇವರು ಅದರ ಎಲ್ಲಾನು ತಾಲಿಬಾನ್ ಏನ್ ಮಾಡ್ತಾರೆ ಮೇಲೆ ಡಿಪೆಂಡ್ ಆಗತ್ತೆ. ಇವತ್ತು ತಾಲಿಬಾನ್ ಜನ ಓಡಾಡ್ತಾ ಇದಾರಲ್ಲ ಅಲ್ಲಿ ಇದರಲ್ಲಿ ಕಾಬೂಲ್ನಲ್ಲಿ ಅಥವಾ ಬೇರೆ ಪ್ರಾವಿನ್ಸಸ್ ಅಲ್ಲಿ ಒಂಥ ಗನ್ ಟೋಟಿಂಗ್ ಫೈಟರ್ಸ್ ಅಂತ ಕರಿತಾರಲ್ಲ ಅವ್ರನ್ನ, ಅವರು ನಿಜವಾಗ್ಲೂ ರಾಕ್ಷಸರೇ. ಅವ್ರಿಗೆ ತಾಲಿಬಾನ್ ಇದನ್ನ ಸುಪ್ರೀಂ ಕೌನ್ಸಿಲ್ ಗವರ್ಮೆಂಟ್ ಏನ್ ಬೇಕಾದ್ರೆ ಹೇಳಿ ಅವರು ನಾವು ಮಾಡೇ ಮಾಡ್ತೀವಿ ಅಂತ ಅವರು ಮಾಡ್ತಾ ಇದ್ದಾರೆ. ಇದರಿಂದ ಇದನ್ನ ಪರಿಸ್ಥಿತಿ ಬಿಗಡಾಯಿಸುವಂತ ಪಾಸಿಬಿಲಿಟೀಸ್ ಇದೆ. ನನಗನ್ಸತ್ತೆ ಪರಿಸ್ಥಿತಿ ಬಹಳ ಬೇಗನೆ ಬಿಗಡಾಯಿಸುವಂತ ಪಾಸಿಬಿಲಿಟೀಸ್ ಇದೆ. ಈಗ ಆ ತಾಲಿಬಾನ್ನ ಎಲ್ಲರೂ ಹೇಳ್ತಾ ಇರೋದೇನು ತಾಲಿಬಾನ್ ಹೊಡಿಲೇಬೇಕು ಅಂತ. ಆದ್ರೆ ಅಷ್ಟು ಸುಲಭ ಅಲ್ಲ. 70,000 ಜನ ಅವ್ರಿಗೆ ಇವತ್ತು ಮಾಡರ್ನ್ ವೆಪನ್ಸ್ ಅವರು ಇಟ್ಕೊಂಡು ಕೂತಿದ್ದಾರೆ, ಏರ್ ಫೋರ್ಸ್ ಬೇರೆ ಇಟ್ಕೊಂಡು ಕೂತಿದ್ದಾರೆ. ಆದರೆ ಪರಿಸ್ಥಿತಿ ಖಂಡಿತ ಬಿಗಡಾಯಿಸುವಂತಹ ಒಂದು ಪಾಸಿಬಿಲಿಟಿ ಇದೆ.